ನಮಸ್ಕಾರ. ಈ ನೆಲದಲ್ಲಿ ಬಹಳ ವಿಶಿಷ್ಟವಾದ ನೆಲದ ಮೂಲದ ಜನ ಸಂಸ್ಕೃತಿಯನ್ನು, ನೆಲ ಸಂಸ್ಕೃತಿಯನ್ನು ಬದುಕುತ್ತಾ ಇರುವಂತಹ ಜೀವಗಳಿದ್ದಾವೆ. ಅವುಗಳಲ್ಲೊಂದು ವಿಶಿಷ್ಟವಾದ ಜನಸಮೂಹ ಮರಾಠಿ ನಾಯಿಕ ಸಮುದಾಯ. ಚರಿತ್ರೆಯ ಪ್ರಕಾರ 1726 ನಂತರ ಮಹಾರಾಷ್ಟ್ರದಿಂದ ದಕ್ಷಿಣ ಕನ್ನಡಕ್ಕೆ ಈ ಸಮುದಾಯ ಬೇರೆ ಬೇರೆ ಕಾರಣಗಳಿಂದ ಶಿವಾಜಿಯ ಕಾಲದಲ್ಲಿ ಗೂಢಚರ್ಯೆಯ ಕಾರಣಕ್ಕೆ ಬಂತು ಅಂತ ಹೇಳಲಾಗುತ್ತೆ. ಅದರ ಆಚೆಗೂ ಗಿರಿಜನರಾಗಿ ಕಾಡಿನ ಅಂಚಿನಲ್ಲಿ ನಾಗರಿಕತೆಯ ಹೆಗ್ಗುರುತುಗಳಿಂದ ಸ್ವಲ್ಪ ದೂರವೇ ಆಗಿ ಕಾಡಿನ ಬದಿಗಳಲ್ಲಿ, ಕಾಡಿನ ಅಂಚಿಗೆ, ಕಾಡಿನ ಮಧ್ಯಕ್ಕೆ ತಳ್ಳಲ್ಪಟ್ಟು ಜನಸಮೂಹದಿಂದ ದೂರವಾಗಿ ತಮ್ಮದೇ ಆದ ಒಂದು ವಿಶಿಷ್ಟವಾದ ಜನಸಂಸ್ಕೃತಿಯನ್ನು ಬೆಳೆಸುತ್ತಾ ಬದುಕುತ್ತಾ ಬಂದವರು. ಅವರು ಬರುತ್ತಾನೆ ಬರೀ ಮರಾಠಿ ಭಾಷೆಯೊಂದನ್ನು ಮಾತ್ರ ಹೊತ್ತು ತಂದಿದ್ದಲ್ಲ, ಬಹಳ ವಿಶಿಷ್ಟವಾದ ಜೀವನದ ಪ್ರಕಾರವೊಂದನ್ನು ಹೊತ್ತು ತಂದಿದ್ದರು. ಕಥೆಗಳು, ಹಾಡುಗಳು, ಕುಣಿತಗಳು, ಗೀತ ನೃತ್ಯಗಳು, ಇಂಥದ್ದೊಂದು. ಇವತ್ತು ಅಂಥದ್ದೊಂದು ಪ್ರಕಾರದ ಪರಿಚಯವನ್ನು ನಾವು ಮಾಡಿಕೊಳ್ಳಲಿದ್ದೇವೆ. ಗೋಂದೋಳು ಪೂಜೆ. ನಾವಿಲ್ಲಿ ಕಾಣುತ್ತಾ ಇರೋದು ಗೋಂದೋಳು ಪೂಜೆ. ಗೋಂದೋಳು ಪೂಜೆ ಸಾಮಾನ್ಯವಾಗಿ ನವರಾತ್ರಿಗಳಲ್ಲಿ, ಜಾತ್ರೆ, ಸುಗ್ಗಿ ಸಂದರ್ಭ ಅಥವಾ ಯುಗಾದಿ ಇಂಥವುಗಳಲ್ಲಿ ಮಾಡ್ತಾರೆ. ಇನ್ನೂ ಕೆಲವೆಡೆ ಮದುವೆ, ಗೃಹ ಪ್ರವೇಶ ಮುಂತಾದ ಹರಕೆಯ ಪ್ರಯುಕ್ತ ನಡೆಸುವಂಥ ರೂಢಿ ಇದೆ. ಈ ಗೋಂದೋಳು ಅಂದರೆ ಏನು? ಇದು ಅವರು ತುಂಬ ಹಿಂದಿನಿಂದಲೂ ನಂಬಿಕೊಂಡು ಬಂದಂತಹ, ಪೂಜಿಸಿಕೊಂಡು ಬಂದಂಥ ಅಮ್ಮನವರು ಅನ್ನುವಂಥ ಅಮ್ಮನನ್ನು ಪೂಜಿಸುವ, ಹೆಣ್ಣು ದೇವತೆಯನ್ನು, ಹೆಣ್ಣು ಶಕ್ತಿಯನ್ನು ಪೂಜಿಸುವಂತಹ ಒಂದು ಪೂಜಾ ಆಚರಣೆಯ ವಿಧಾನ. ಅಮ್ಮನವರು ಅಂದರೆ ಯಾರು? ಮಹಾಮಾಯಿ ಅಥವಾ ತುಳಜಾ ಭವಾನಿ ಅಥವಾ ಅಂಬಾ ಭವಾನಿ, ಇಂತಹ ಒಂದು ಶಕ್ತಿಯ ಆರಾಧನೆ. ಇಲ್ಲಿ ಬಹಳ ವಿಶಿಷ್ಟವಾದ ಬೇರೆ ಬೇರೆ ಆಚರಣೆಗಳು ನಡೀತವೆ. ಗುಮ್ಮಟೆ ಕುಣಿತ ಅನ್ನೋದೇ ಒಂದು ಪ್ರಕಾರ ಅಲ್ಲಿ ನಡೀತದೆ. ಗೀತ ನೃತ್ಯ ಪ್ರಕಾರಗಳು ನಡೀತವೆ. ಆ ಗೀತ ನೃತ್ಯ ಪ್ರಕಾರಗಳಲ್ಲಿ ನಳನೀರರ ಕಥೆಗಳು, ಪಾಮಡು ದತ್ತಾಜಿ ಕಥೆಗಳು, ಚೂಡಾಮಣಿ ಕಥೆಗಳು, ಸೋಮಶೇಖರನ ಕಥೆಗಳು ಸೇರಿದಂತೆ ಸುಮಾರು 24 ಕಥೆಗಳು ಹೇಳುತ್ತಾ ಅದಕ್ಕೊಂದು ರೂಪಕದ ಥರ ಕುಣಿತ, ನಾಟಕದ ಥರದ್ದೊಂದು ನಡೆಯುವ ಪ್ರಕಾರಗಳು ಕೂಡ ಇದ್ದಾವೆ. ಗುಮ್ಮಟೆ ಕುಣಿತದಲ್ಲೂ ಆ ಥರದ ಹಾಡು ಕಥನಗಳನ್ನು ಹೇಳುವ ರೀತಿಯೂ ಇದೆ. ಇನ್ನು ಹಂದಿಯನ್ನು ಹರಕೆ ಬಲಿಯಾಗಿ ಕೊಡೋದು, ಅದರ ಮೇಲೆ ದೀಪ ಉರಿಸಿಕೊಂಡಿಡೋದು, ಇದೆಲ್ಲವೂ ನಡೆಯುತ್ತೆ. ಬಹುಶಃ ಇದು ಆದಿಮಾನವ ಕಾಲದಿಂದಲೂ ಮನುಷ್ಯರು ನಾವು ಕಾಡಿನ ಜೊತೆಗೆ ಸಂಬಂಧ ಇಟ್ಕೊಂಡವರು. ಬೆಳೆ ನಾಶದ ಕಾರಣಕ್ಕಾಗಿ ಕಾಡು ಬೇಟೆ, ಆನಂತರ ಅದರ ಮೇಲಿನ ವಿಜಯೋತ್ಸವ, ಇದರ ಸಂಕೇತಗಳಾಗಿ ಕೂಡ ಇದು ಕಾಣಿಸುತ್ತೆ.
ಗೋಂದೋಳಿನಲ್ಲಿ ದರ್ಶನ ಪಾತ್ರೆಯೊಬ್ಬರು ಬರ್ತಾರೆ. ಅವರನ್ನು ಪರಶುರಾಮ ಅಂತ ಕರೀತಾರೆ. ಅವರು ದೇವಿಯ ಅಂಶವೇ ಆಗಿರ್ತಾರೆ. ಸರಿ ತಪ್ಪುವಿನ ವಿಮರ್ಶೆಗಳನ್ನು ನಡೆಸಿ, ಪರಾಮರ್ಶೆ ನಡೆಸಿ, ಪರಿಹಾರಗಳನ್ನು ಕರುಣಿಸಿ ಕೊಟ್ಟು ಸಹಬಾಳ್ವೆಯನ್ನು ಸಾರುವುದು ಈ ಪರಶುರಾಮ ಅನ್ನುವಂತಹ ದರ್ಶನ ಪಾತ್ರೆಯ ಅಥವಾ ವ್ಯಕ್ತಿಯ ದೇವಿಯ ಅಂಶವೇ ಆಗಿರುವಂಥ ಒಂದು ನಡೆಯ ಪ್ರಕಾರ ಆಗಿರುತ್ತೆ. ಹೀಗೆ ಗೋಂದೋಳು ನಡೆಯುತ್ತದೆ. ಇವತ್ತು ನಾವು ನೋಡ್ತಾ ಇರುವಂಥ ಗೋಂದೋಳು ಇಲ್ಲೇ ಬೆಳ್ತಂಗಡಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ನಡೆಯಿತು. ಕುಕ್ಕೇಡಿ ಗ್ರಾಮದ ಒಂದು ಊರಿನಲ್ಲಿ ಬಹಳ ವಿಶಿಷ್ಟವಾಗಿ ಲಕ್ಷ್ಮಿ ಮತ್ತು ನಾರಾಯಣ ಅನ್ನುವಂತಹವರ ಕುಟುಂಬದ ಜೊತೆಗೆ ನಡೆಯಿತು. ಇನ್ನೂ ಒಂದು ವಿಶೇಷವೆಂದರೆ ಜಾತಿ, ಸಮುದಾಯ, ಇಡೀ ಕುಟುಂಬ ಸೇರುವಂತಹ ಒಂದು ವಿಶಿಷ್ಟವಾದ ಆಚರಣೆ ಇದು. ಅದರ ಕೆಲವು ತುಣುಕುಗಳಿದ್ದಾವೆ. ನೋಡಿಕೊಂಡು ಅದರ ಬಗ್ಗೆ ಇನ್ನಷ್ಟು ಅಧ್ಯಯನಗಳನ್ನು ಮಾಡಿಕೊಳ್ಳುವುದು. ಅದಕ್ಕೆ ತುಂಬ ಪುಸ್ತಕಗಳು, ಅಧ್ಯಯನ, ಸಂಶೋಧನೆಗಳು ನಡೆದಿದ್ದಾವೆ. ನಮ್ಮೆಲ್ಲರ ಬುದ್ಧಿ, ತಿಳುವಳಿಕೆಗಳು ಆ ಕಡೆಗೆ ವಿಕಸನ ಹೊಂದಲಿ ಅಂತ ಆಶಿಸ್ತೀವಿ. ನಮಸ್ಕಾರ.